ಇಂದು ತುಮಕೂರಿಗೆ ಕಾಲಿಡುತ್ತಿದ್ದರೆ ವಿಶೇಷವಾಗಿ ಶಿವಕುಮಾರ ಸ್ವಾಮೀಜಿಯವರನ್ನ ಪ್ರತ್ಯಕ್ಷವಾಗಿ ಅನೇಕ ಬಾರಿ ದರ್ಶನವನ್ನು ಪಡೆದಂಥ ಭಾಗ್ಯ ನಂದು ಇದೆ. ಹಾಗಾಗಿ ಇಲ್ಲಿ ಬಂದಾಗ ಒಂದು ರೀತಿ ದೇವಲೋಕಕ್ಕೆ ಬಂದಂಥ ಅನುಭವ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ಧಗಂಗಾ ಮಠ ಕೇವಲ ಉಳಿದಂತೆ ಒಂದು ಮಠ ಅಲ್ಲ, ಅದು ಆಧುನಿಕ ಸಂಸ್ಕಾರ ಕೇಂದ್ರ. ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ವಿಶ್ವದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಇರಲಾರದಂತಹ ಸಾಮಾನ್ಯ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಏಕೈಕ ಒಂದು ಯಾವುದಾದರೂ ಕೇಂದ್ರ ಇದ್ದರೆ ಅದು ಸಿದ್ಧಗಂಗಾ ಮಠ. ಅದು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ. ಶಿವಕುಮಾರ ಸ್ವಾಮೀಜಿಯವರು ಒಬ್ಬ ಶಕ್ತಿಯಾಗಿ ಕಂಡರು ನಮ್ಮೆಲ್ಲರಿಗೂ. ಅವರು ಕೇವಲ ಒಬ್ಬ ಮಹಾನ್ ಸಂತ ಅಷ್ಟೇ ಅಲ್ಲ, ಮಹಾನ್ ಸಂತರಂತೂ ಹೌದೇ ಹೌದು, ಅದರ ಜೊತೆಗೆ ಹಸುವಿನ ನೋವನ್ನು ಅರ್ಥ ಮಾಡಿಕೊಂಡ ಹೃದಯದ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಕಣ್ಣೀರನ್ನು ಒರೆಸಿರುವ ಕಥೆ ಡಾಕ್ಟರ್ ಶಿವಕುಮಾರ್ ಅವ್ರದ್ದು. ಪರಮ ಪೂಜ್ಯ ಶಿವಕುಮಾರ್ ಅವ್ರದ್ದು. ಅನಾಥರಿಗೆ ಅಪ್ಪನಾದಂಥ ಕಥೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಅವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಇದು ದೇವಲೋಕ ಅಂತ ಹೇಳಿದ್ದೆ, ಏನೋ ಒಂದು ಹೊಗಳಿಕೆಗೆ ಬಾಯಿ ಮಾತಿನಿಂದ ಬಂದಂಥ ವಿಷಯ ಅಲ್ಲ ಅದು. ಅನ್ನದಾಸೋಹ ಇದು ಕೇವಲ ಊಟ ಅಲ್ಲ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬರ್ತಾನೆ, ಆವಾಗ ಶ್ರೀಕೃಷ್ಣ ದುರ್ಯೋಧನನ ಮನೆಯಲ್ಲಿ ಮತ್ತಿನ್ಯಾರ್ದೋ ಮನೆಯಲ್ಲಿ ಆ ವೈಭೋಗವನ್ನೆಲ್ಲ ಬಿಟ್ಟು ವಿದುರನ ಮನೆಗೆ ಹೋಗ್ತಾನೆ. ಕಾರಣ ಏನು ಅಂತಂದ್ರೆ, ಯಾವ ಅನ್ನವನ್ನು ತಿಂತೀವಿ ಅದು ನಮ್ಮ ಮನಸ್ಸಿನ ಮೇಲೆಯೂ ಪ್ರಭಾವ ಮಾಡ್ತದೆ, ಬುದ್ಧಿಯ ಮೇಲೂ ಪ್ರಭಾವ ಮಾಡ್ತದೆ ಅಂತ ಹೇಳಿ ಏನು ಹೇಳಿದ್ದ ಅದನ್ನು ನೆನಪು ಮಾಡ್ಕೊಂಡು ನಾ ಹೇಳ್ತಾ ಇದ್ದೀನಿ. ಇಲ್ಲಿಯ ಅನ್ನದಾಸೋಹ ಮಕ್ಕಳಿಗೆ ಒಳ್ಳೆಯ ರಕ್ತವನ್ನು ಮಾಡಿ ಒಳ್ಳೆಯ ಬುದ್ಧಿಯನ್ನು ಕೊಡುವಂತಹ ಒಂದು ಅನ್ನದಾಸೋಹ. ಯಾಕಂದ್ರೆ ಇದು ಪುಣ್ಯದ ಅನ್ನ ಅನ್ನುವಂಥದ್ದನ್ನು ನಾವು ನೆನಿಬಾರದು, ಮರಿಬಾರದು. ಜಾತಿ ಧರ್ಮ ಇವುಗಳನ್ನೆಲ್ಲ ಭೇದಿಸಿ ಯಾರು ಕೂಡ ಹಸಿವಿನಿಂದ ಇರಬಾರದು. ದುಡ್ಡು ಇಲ್ಲ ಅನ್ನುವ ಕಾರಣಕ್ಕೆ ಜ್ಞಾನದಿಂದ ವಂಚಿತ ಆಗಬಾರದು ಅನ್ನುವಂಥ ಒಂದು ಬಹುದೊಡ್ಡ ಕಾಯಕ ಸಿದ್ಧಾಂತವನ್ನು ಕೊಟ್ಟಂಥ ಪರಮ ಪೂಜ್ಯರು ಅವರು ಅನ್ನ ಆಶ್ರಯ ನೀಡಿ ಇವತ್ತು ನಿಜವಾದ ಸಾಮಾಜಿಕ ಸಮಾನತೆಯನ್ನು ಬರೆದಿರುವಂಥ ಯಾವುದಾದರೂ ಒಬ್ಬ ಮಹಾನ್ ಸಂತ ನಮ್ಮ ಮಧ್ಯೆ ನಡೆದಾಡಿದ್ರೆ ಅದೇ ನಡೆದಾಡುವ ದೇವರು ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೋಬೇಕು. ಏನು ಬಸವಣ್ಣನವರು ಹೇಳಿದರು, ಕಾಯಕವೇ ಕೈಲಾಸ. 111 ವರ್ಷ he lived for 111 years and till his last breath he never took rest. He was only bothered, he was only worried. कभी भी जब सोचते थे बच्चों के बारे में सोचते थे, समाज के बारे में सोचते थे, संस्था में जो गरीब से गरीब व्यक्ति आते थे उनके बारे में सोचते थे, उनका कैसा शिक्षण दे, उनको कैसे किस कॉलेज में भेजे, उनका जीवन का व्यक्तित्व का पूरा विकसन कैसे हो, वो अंत तक सोचते रहे. At the age of 111 years he never slept for at more than 4 hours in a day and he always ಯಾವತ್ತೂ ಸಹಿತ ತಮ್ಮ ಭಕ್ತರ ಬಗ್ಗೆ ಚಿಂತನೆ ಚಿಂತನೆ ಚಿಂತನೆ, ಅವರನ್ನ ನಾನೊಂದು ಎತ್ತರದ ಸ್ಥಾನಕ್ಕೆ ಒಯ್ಬೇಕನ್ನುವಂತಹ ಕಳಕಳಿಯ ಜ್ಞಾನದಾಸೋಹ ಅದನ್ನೇನು ಕೊಟ್ಟರಲ್ಲ, ಆ ಕಾರಣದಿಂದ ಇವತ್ತು ನಮ್ಮ ಮಧ್ಯೆ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ದೈವತ್ವವನ್ನು ಪಡೆದಿದ್ದಾರೆ ಅನ್ನುವಂಥ ಸಂಗತಿಯನ್ನು ನಾವು ಮರಿಬಾರದು. ಒಬ್ಬ ವ್ಯಕ್ತಿ ಯಾವಾಗ ದೈವತ್ವವನ್ನು ಪಡಿತಾನೆ, ಯಾವುದನ್ನು ತಾನು ಹೇಳ್ತಾನೆ ಅದನ್ನು ನಡೆಸಿದಾಗ, ಮಾತು ಕೃತಿಯಲ್ಲಿ ವ್ಯತ್ಯಾಸ ಕಮ್ಮಿ ಆದಾಗ ಒಬ್ಬ ವ್ಯಕ್ತಿ ನರನಿಂದ ನಾರಾಯಣನಾಗ್ತಾನೆ, ಮನುಷ್ಯ ಮಹಾದೇವನಾಗ್ತಾನೆ. ನಮ್ಮ ಮಧ್ಯೆ ಇದ್ದಂಥ ಒಬ್ಬ ವ್ಯಕ್ತಿ ಮನುಷ್ಯನಿಂದ ಮಹಾದೇವನಾದಂಥ ಯಾವುದಾದ್ರೂ ಒಂದು ಇದ್ರೆ ಅದು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಅನ್ನುವಂಥ ಸಂಗತಿಯನ್ನು ನಾವು ಮರಿಬಾರ್ದು ಸ್ನೇಹಿತರೆ. ಹಾಗಾಗಿ 90 ವರ್ಷದ ಹಿಂದೆ 90 वर्ष पहले चूल्हा जो इधर शुरू हुआ था वो अभी भी ऐसे ही चल रहे हैं. और जो लोग आते हैं कहां से आते हैं पता नहीं है, जिसको माँ नहीं बाप नहीं कोई नहीं, वो आते हैं, वो बड़े बन के जाते हैं, एक शिक्षण भी लेते हैं और एक संस्कारित होके भी बाहर जाते हैं. ये सिद्धगंगा मठ है. इसीलिए जो सिद्धगंगा मठ में आता है वो सिद्ध होके ही बाहर जाता है. ऐसे कल्पना हमारे बीच में है.
ಸಿದ್ಧಗಂಗಾ ಮಠದ ಕೊಡುಗೆಯಿಂದ सिद्धगंगा के कारण ही आज कर्नाटक एक दासोह प्रदेश करके माना जाता है। इसीलिए 10,000 लोगों को आज भी हमारे जो आज के जो स्वामी जी है परम पूज्य सिद्धलिंग महास्वामी जी, वही कार्य, वही श्रद्धा से, वही भक्ति से, वही कमिटमेंट से आगे बढ़ा रहे। पूज्य स्वामी जी, मेरा शत शत प्रणाम भारत सरकार से ओर से आपको। इसी के साथ मैं ये भी कहना चाहता हूं 10,000 लोगों को, एक व्यक्ति को 2 बच्चे रहते हैं घर में, ठीक समय के कभी कभी खाना पका नहीं पाते हैं, लेकिन 10,000 लोगों को समय के अनुसार हर दिन उनको पेट भी भराते हैं, उनका ज्ञान भंडार भी भराते हैं। ये है सिद्धगंगा। ಆದ್ದರಿಂದ ನಾನೊಂದು ಮಾತು ಹೇಳ್ತೀನಿ, 90 ವರ್ಷದಿಂದ ಹಚ್ಚಿದ ಒಲೆ ಆರಿಲ್ಲ, ಅದು ಮುಂದವು ಆರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ನಾನು ಕೊನೆಯದಾಗಿ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ। श्रद्धेय अटल जी इधर आए हुए थे। श्रद्धेय अटल जी ने कहा था, श्रद्धेय अटल जी बहुत श्रद्धा रखते थे पूज्य शिवकुमार स्वामी जी के बारे में। शिवकुमार स्वामी जी ಅವ್ರ ಬಗ್ಗೆ ಬಹಳ ಶ್ರದ್ಧೆಯನ್ನು ಇಟ್ಟುಕೊಂಡಿದ್ರು ಅಟಲ್ ಜಿ ಅವರು। ಅಟಲ್ ಜಿ ಅವರು ಹೇಳ್ತಾ ಇದ್ರು, ಉತ್ತರದಲ್ಲಿ ಗಂಗೆ, ದಕ್ಷಿಣದಲ್ಲಿ ಸಿದ್ಧಗಂಗೆ ಅನ್ನುವಂಥ ಮಾತನ್ನು ಹೇಳುತ್ತೆ ಅಟಲ್ ಬಿಹಾರಿ ವಾಜಪೇಯಿ। ಇದೇ ವೇದಿಕೆಯಿಂದ ಹೇಳಿದ್ರು, ಉತ್ತರದಲ್ಲಿ ಗಂಗೆ, ದಕ್ಷಿಣದಲ್ಲಿ ಸಿದ್ಧಗಂಗೆ। ಉತ್ತರದಲ್ಲಿಯ ಗಂಗೆ ಮನೆಯ ಅಲ್ಲಿನ ಜನರ ಮಕ್ಕಳ ಪಾಪವನ್ನು ತೊಳೆದ್ರೆ, ದಕ್ಷಿಣ ಗಂಗೆ ಇಲ್ಲಿನ ಜನರಿಗೆ ಸಂಸ್ಕಾರವನ್ನು ಕೊಟ್ಟು ಅವರ ಜೀವನವನ್ನು ಉತ್ತುಂಗಕ್ಕೆ ಒಯ್ಯುವಂತಹ ಗಂಗೆ ಸಿದ್ಧಗಂಗೆ ಅನ್ನುವಂಥ ಮಾತನ್ನು ಅಟಲ್ ಜಿ ಹೇಳಿದ್ರು। ಅಂಥ ಅಟಲ್ ಜಿಯವರ ಹಸಿದವರಿಗೆ ಅನ್ನ, ಆಶ್ರಯ, ಶಿಕ್ಷಣ ಇದು ಅವರು ಮಾಡಿದಂಥದ್ದು। ಹಾಗಾಗಿ ಗಂಗೆ ಪಾಪವನ್ನು ತೊಳೆದ್ರೆ ಸಿದ್ಧಗಂಗೆ ಲಕ್ಷಾಂತರ ಬಡವರ ಕತ್ತಲನ್ನ ಅದು ದೂರ ಮಾಡುವಂತಹ ಸಿದ್ಧಗಂಗೆ ಅನ್ನುವಂತಹ ಮಾತನ್ನ ವಾಜಪೇಯಿಯನ್ನು ಹೇಳಿದ್ರು। ಅದನ್ನು ನೆನೆಸ್ತಾ ಇವತ್ತು ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಅಟಲ್ ಜಿ ಹೇಳಿದ್ರು, ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಶಿವಕುಮಾರ ಸ್ವಾಮೀಜಿಯಂತಹ ಪುರುಷರು ಸಮಾಜವನ್ನ, ಜನರೇಷನ್ ಅನ್ನ ಮುಂದಕ್ಕೆ ನಡೆಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ರು। ಅಂಥ ಒಂದು ಐಸೆ ಪುಣ್ಯ ಭೂಮಿ ಮೇ आप पधारे हुए हैं। फिर से एक बार इस प्रदेश के एक भारत सरकार के मंत्री के नाते मैं आपको स्वागत करता हूं। ಈ ದೇಶದಲ್ಲಿ ಶಾಂತಿ, ಸಮೃದ್ಧಿ, ಸಂಸ್ಕಾರ ಇದ್ದರೆ ಈ ಥರದ ಪೂಜ್ಯ ಸ್ವಾಮೀಜಿಯವರಿಂದ। ಆ ಕಾರಣಕ್ಕಾಗಿಯೇ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ಅಶಾಂತಿ ಇದ್ರೂ ಸಹಿತ, ಜಗತ್ತಿನಲ್ಲಿ ಎಲ್ಲ ಕಡೆ ಸಮಸ್ಯೆ ಇದ್ರೂ ಸಹಿತ, ಭಾರತದಲ್ಲಿ ಯಾವುದೇ ಸಮಸ್ಯೆ ಇರಲಾರದೆ, ಪೆಟ್ರೋಲದ ಬಗ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರು, ಪೆಟ್ರೋಲ್ ಬಗ್ಗೆಯೂ ಸಮಸ್ಯೆ ಆಗಲಿಲ್ಲ, ಡೀಸೆಲ್ ಬಗ್ಗೆಯೂ ಸಮಸ್ಯೆ ಆಗಲಿಲ್ಲ, ಬೇರೆ ಕಡೆ ಎಲ್ಲಿಂದ ರಾಕೆಟ್ ಬೀಳ್ಬೋದು, ಎಲ್ಲಿಂದ ಮಿಸೈಲ್ ಬೀಳ್ಬೋದು ಅಂತ ವಿಚಾರ ಮಾಡಿದ್ರೆ ಧರ್ಮಸಭೆ ನಡೀತಿರುವಂತಹ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ ಅನ್ನುವಂತಹ ಸಂಗತಿಯನ್ನು ಮರಿಬಾರದು ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ। ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ।